ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕುಸಿತ ಪ್ರಕರಣ 20 ಗಂಟೆ ಕಳೆದರೂ ಕೂಡ ಇನ್ನೂ ಸಾಧ್ಯವಾಗ್ತಾ ಇಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಸುರಂಗದ ಒಳಗೆ ಸಿಲುಕಿರುವಂತ 8 ಕಾರ್ಮಿಕರನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹರಸಾಹಸ ಪಡ್ತಿದ್ದಾರೆ ಅಲ್ಲಿರುವಂತ NDRF ಹಾಗೂ SDRF ಸಿಬ್ಬಂದಿ. ಮಣ್ಣು ಕುಸಿತದಿಂದಾಗಿ ಸುರಂಗದ ಒಳಗೆ ಹೋಗುವಂತ ಮಾರ್ಗ ಬಂದ್ ಆಗ್ಬಿಟ್ಟಿದೆ. ಸುರಂಗದ ಒಳಗೆ ಹೋಗೋದಕ್ಕೆ ಯಾವುದೇ ಮಾರ್ಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಬೀಡು ಬಿಟ್ಬಿಟ್ಟಿದ್ದಾರೆ SDRF ಹಾಗೂ NDRF ತಂಡಗಳು. ಇನ್ನು ಯಾವ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಬೇಕು, ಯಾವ ರೀತಿಯಾಗಿ ಆಪರೇಷನ್ ಮಾಡಬೇಕು ಅಂತ ಮುಂದಿನ ಆಪರೇಷನ್ಗೆ ಯೋಜನೆ ರೂಪಿಸ್ತಾ ಇದ್ದಾರೆ ತಂಡಗಳು. ಸುರಂಗದ ಒಳಗೆ ಕೆಲಸ ಮಾಡ್ತಿದ್ದಂತ ಸುಮಾರು 60 ಕಾರ್ಮಿಕರು ಅಪಾಯದ ಮುನ್ಸೂಚನೆ ಅರಿತು ಬಚಾವ್ ಆಗಿದ್ದಾರೆ ಕಾರ್ಮಿಕರು. ಆದ್ರೆ ಇನ್ನು 8 ಜನ ಕಾರ್ಮಿಕರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಸಿಲ್ಕಾಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಅವರನ್ನ ಹೊರಗೆ ತೆಗಿಬೇಕು, ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅಂತ ಏನು NDRF ಹಾಗೂ SDRF ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಬಟ್ ಮಣ್ಣಲ್ಲಿ ಕುಸಿತ ಆಗಿರೋದ್ರಿಂದ ಮಾರ್ಗವೇ ಬಂದ್ ಆಗ್ಬಿಟ್ಟಿದೆ. ಈಗ ನಾವು ಒಳಗೆ ಹೋಗ್ತೀವಿ ಅಂತ ಅಂದ್ರೂ ಮಣ್ಣನ್ನು ತಳ್ಕೊಂಡು ಹೋಗ್ತಾ ಇದ್ರೆ ಮಣ್ಣು ಇನ್ನೂ ಒಳಗೆ ಹೋಗುತ್ತೆ ಹೊರತು ಒಳಗೆ ಹೋಗೋದಕ್ಕಾಗಲ್ಲ. ಹಾಗಾಗಿ ಯಾವ ರೀತಿ ಮಾರ್ಗವನ್ನು ಕಂಡುಕೊಳ್ಬಹುದು ಅಂತ ಈಗ ಅಲ್ಲಿರುವಂಥ ತಂಡಗಳು ಯೋಚಿಸ್ತಾ ಇದ್ದಾವೆ. ಮಣ್ಣು ಕುಸಿತ ಆಗಿರೋದ್ರಿಂದ ಸುರಂಗದ ಒಳಗೆ ಹೋಗಬೇಕಾಗಿರುವಂಥ ಮಾರ್ಗವೇ ಬಂದಾಗಿದೆ. ಆ ಮಣ್ಣನ್ನು ಹೇಗೆ ಹೊರಗೆ ತರ್ತೀರಾ, ನೀವು ಹೇಗೆ ಒಳಗೆ ಹೋಗ್ತೀರಾ? ಹೀಗಾಗಿ ಈಗ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹೇಗೆ ನಾವು ಒಳಗೆ ಹೋಗೋದು, 8 ಕಾರ್ಮಿಕರನ್ನ ಹೇಗೆ ರಕ್ಷಣೆ ಮಾಡೋದು ಅಂತ. 60ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾಮಗಾರಿಯನ್ನು ನಡೆಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗ್ಬಿಟ್ಟಿದೆ. ಸುರಂಗದ ಚಾವಣಿಯ ಒಂದು ಭಾಗ ಏನಿದೆ, ಎಡಗಡೆ ಇದ್ದಂಥ ಎಡದಂಡೆಯ ಕಾಲುವೆಯ ಭಾಗ ಅದು ಕುಸಿತ ಆಗ್ಬಿಟ್ಟಿದೆ. ಹೀಗಾಗಿ ಸುರಂಗದೊಳಗಿದ್ದಂಥ 8 ಕಾರ್ಮಿಕರು ಅಲ್ಲೇ ಸಿಲ್ಕಾಕೊಂಡು ಬಿಟ್ಟಿದ್ದಾರೆ. ಉಳಿದಂಥವ್ರು ಏನಿದ್ದಾರೆ ಬಚಾವಾಗಿದ್ದಾರೆ. ಬಟ್ ಈ 8 ಕಾರ್ಮಿಕರ ಪರಿಸ್ಥಿತಿ ಈಗ ಒಂದು ರೀತಿಯಾಗಿ ಸಿಲ್ಕಾಕೊಂಡಿರೋದ್ರಿಂದ ಹೇಗೆ ಅವ್ರು ಹೊರಗೆ ತರೋದು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ನಾಗಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡೆ ಕಾಲುವೆಯ SLBC ನಿರ್ಮಾಣ ಹಂತದ ಸುರಂಗ ಏನಿದೆ ಅದು ಕುಸಿತ ಆಗಿರೋದ್ರಿಂದ ಈ ಒಂದು ದುರಂತ ಸಂಭವಿಸಿರೋದು. ಆ ಕಾರ್ಮಿಕರನ್ನ ಹೊರಗೆ ತರೋದೇ ಈಗ ಒಂದು ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಸದ್ಯಕ್ಕೆ ಮಾರ್ಗವೇ ಸಿಗ್ತಾ ಇಲ್ಲ. ಒಂದು ಮಾರ್ಗ ಇದ್ದಿದ್ದು ಅವ್ರನ್ನ ಹೋಗಿ ಒಳಗೆ ಹೋಗಿ ನಾವು ಹೊರಗೆ ಕರ್ಕೊಂಡು ಬರಬೇಕು ಅಂತ ಅದೇ ಸುರಂಗ ಮಾರ್ಗ. ಬಟ್ ಅಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ ಒಳಗೆ ಹೋಗೋದಕ್ಕೆ ಕೂಡ ಆಗ್ತಾ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ ಆ ಮಾರ್ಗವು. ಇನ್ನು ಯಾವ ರೀತಿಯಾಗಿ ಅವ್ರನ್ನ ಹೊರಗೆ ತರಬೇಕು, ಹೇಗೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮಾರ್ಗಗಳು ಸಿಗುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಈಗ NDRF ಹಾಗೂ SDRF ಸಿಬ್ಬಂದಿ ಏನಿದ್ದಾರೆ ತಂಡ ಯೋಚಿಸ್ತಾ ಇದ್ದಾರೆ ಆ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಅಂತ. ಚಾವಣಿಯ ಒಂದು ಭಾಗ ಕುಸಿತ ಆಗಿದ್ರಿಂದ ಈ ದುರಂತ ಸಂಭವಿಸ್ಬಿಟ್ಟಿದೆ. ಕಾರ್ಮಿಕರನ್ನ ಸೇಫಾಗಿ ಹೊರಗೆ ತರಲೇಬೇಕು ಅಂತೇಳಿ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ ಹೊರಗೆ ಕರ್ಕೊಂಡು ಬರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಪ್ಲಾನಿಂಗ್ ನಡೀತಾ ಇದೆ. ಯಾವ ರೀತಿ ಆಪರೇಷನ್ ಕೈಗೊಳ್ಳಬೇಕು ಅನ್ನೋದಕ್ಕೆ. ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ 8 ಕಾರ್ಮಿಕರ ಜೀವಕ್ಕೆ ಅಪಾಯ ಆಗ್ಬಿಡುತ್ತೆ. ಹಾಗಾದರೆ ಈ ದುರಂತದ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋದಾದರೆ, ಈ ಶ್ರೀಶೈಲಂ ಎಡದಂಡೆ ಕಾಲುವೆ ಯೋಜನೆಯ ಸುರಂಗದ ಒಂದು ಭಾಗ ಅಂದರೆ ಚಾವಣಿ ಏನಿರುತ್ತೆ ಅದರ ಒಂದು ಭಾಗ ಕುಸಿತ ಆಗಿದೆ. ತೆಲಂಗಾಣದ ನಾಗಕರ್ನೂಲ್ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಕಾಮಗಾರಿ ಇದು. SLBC ನಿರ್ಮಾಣ ಹಂತದ ಸುರಂಗ ಇದು. ಸುರಂಗದ ಪ್ರವೇಶ ದ್ವಾರದ ಒಳಗೆ 14 ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ಸಂಭವಿಸಿರುವುದು. ಸುಮಾರು 3 ಮೀಟರ್ನಷ್ಟು ಕುಸಿದಿದೆ ಈ ಸುರಂಗದ ಚಾವಣಿ. ಸಿಲುಕಿರುವಂಥ ಕಾರ್ಮಿಕರ ರಕ್ಷಣೆ ಮಾಡೋದಕ್ಕೆ ಅಂತ ಸೇನೆಯ ಕಾರ್ಯಪಡೆ ಆಗಮಿಸಿದೆ. ಕಾರ್ಯಾಚರಣೆ ನಡೀತಾನೆ ಇದೆ, ಬಟ್ ಈಗ ಸ್ಟಾಪ್ ಆಗಿದೆ. ಉತ್ತರಾಖಂಡ ಸುರಂಗ ರಕ್ಷಣಾ ಕಾರ್ಯದಲ್ಲಿ ಈಗ ತಜ್ಞರ ತಂಡ ತೊಡಕೊಂಡಿದೆ. ಹೇಗೆ ಸಹಾಯ ಪಡ್ಕೊಳ್ಬೇಕು, ಯಾವ ರೀತಿ ಆಪರೇಷನ್ ನಡೆಸಬೇಕು, ಅದೇ ಒಂದು ಸವಾಲಿನ ಕೆಲಸ. ತೆಲಂಗಾಣದ CM ರೇವಂತ್ ರೆಡ್ಡಿ ಜೊತೆ ಪ್ರಧಾನಿ ಮೋದಿ ಅವರು ಕೂಡ ಮಾತುಕತೆ ನಡೆಸಿದ್ದಾರೆ. ಒಟ್ಟು 44 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣ ಇದು. ನಾಗಕರ್ನೂಲ್ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. ಶ್ರೀಶೈಲಂನಲ್ಲಿ ನಲ್ಗೊಂಡ ಜಿಲ್ಲೆಗೆ, ನಾಗಕರ್ನೂಲ್ನಿಂದ ನಲ್ಗೊಂಡ ಜಿಲ್ಲೆಗೆ ನೀರು ಒದಗಿಸುವಂಥ ನೀರಾವರಿ ಯೋಜನೆ ಇದು. ಈ ಕಾಮಗಾರಿಯಲ್ಲೇ ತೊಡಕೊಂಡಿದ್ರು ಈ ಕಾರ್ಮಿಕರು. ಸುರಂಗ ಕೊರೆಯುವ ಯಂತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥ 8 ಮಂದಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ, ಅಲ್ಲೇ ಸಿಲ್ಕಾಕೊಂಡಿದ್ದಾರೆ. ಸುರಂಗದಲ್ಲಿ 200ರಿಂದ 300 ಮೀಟರ್ಗಳಷ್ಟು ಹರಡಿದೆ ಕೆಸರು. ಆ ಕೆಸರೆಲ್ಲ ತುಂಬಿಕೊಂಡು ಬಿಟ್ಟಿದೆ. ಹಾಗಾಗಿನೇ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಈ ಕೆಸರು ಮಣ್ಣು ಏನಿದೆ ಅಡ್ಡಿ ಆಗ್ತಾ ಇದೆ. ಆಪರೇಷನ್ಗೂ ಮುನ್ನ ಸುರಂಗದಲ್ಲಿರುವಂಥ
ನೀರನ್ನು ಖಾಲಿ ಮಾಡಬೇಕಿದೆ. ಜೊತೆಗೆ ಅಲ್ಲಿ ಕೆಸರೇನಿದೆ, ಮಣ್ಣು ನೀರು ಬೆರ್ತಿರೋದ್ರಿಂದ ಅಲ್ಲಿ ಕೆಸರು ಗದ್ದೆ ಥರ ಆಗ್ಬಿಟ್ಟಿದೆ. ಆ ಕೆಸರನ್ನು ಹೊರಗೆ ತೆಗಿಬೇಕು. ಅದಾದ ಬಳಿಕನೇ ಇಲ್ಲಿರುವಂಥ NDRF ಹಾಗೂ SDRF ಸಿಬ್ಬಂದಿ ಒಳಗೆ ಹೋಗೋದಕ್ಕೆ ಸಾಧ್ಯ. ಒಳಗೆ ಸಿಲ್ಕಾಕೊಂಡಿರುವಂಥ ಕಾರ್ಮಿಕರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ. ಬಟ್ ಈ ಕೆಸರು ಮಣ್ಣೇನಿದೆ ಅದೇ ಈಗ ಸವಾಲಾಗ್ಬಿಟ್ಟಿದೆ. ಅದನ್ನು ಹೇಗೆ ಹೊರಗೆ ತೆಗೆಯೋದು ಅಂತ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇರೋದೇ ಈ ಮಣ್ಣು. ಇದನ್ನು ಹೊರಗೆ ತೆಗೆಯೋದೇ ಕಷ್ಟ ಆಗ್ತಾ ಇದೆ. 20 ಗಂಟೆಯಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ರು ಕೂಡ ಈಗ ಅಲ್ಲಿ ಸುರಂಗದ ಮಾರ್ಗ ಬಂದ್ ಆಗ್ಬಿಟ್ಟಿದೆ. ಮಣ್ಣನ್ನು ಹೊರಗೆ ತೆಗಿಬೇಕು. ಅದಾದ ಬಳಿಕ ಕಾರ್ಯಾಚರಣೆ ಶುರುವಾಗುತ್ತೆ. ಬಟ್ ಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಅದೇ ಇವಾಗ ಪ್ರಶ್ನೆ ಆಗಿರೋದು.